ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಅಯೋಧ್ಯೆಯಲ್ಲಿ ರಾಮನ ಮೂರ್ತಿ ಪ್ರತಿಷ್ಠಾಪನಾ ದಿನದ ಅಂಗವಾಗಿ ಮಾಗಡಿ ಪಟ್ಟಣದ ಮುಖ್ಯ ರಸ್ತೆಗಳು ವಿದ್ಯುತ್ ದೀಪಗಳಿಂದ ಜಗಮಗಿಸುತ್ತಿದ್ದವು. ಕಲ್ಯಾಗೇಟ್ ವೃತ್ತದಲ್ಲಿನ ಗಣಪತಿ ದೇವಾಲಯದ ಮುಂಭಾಗ ದೀಪೋತ್ಸವವನ್ನು ಆಚರಿಸಿದರು. ನಂತರ ಹನುಮದ್ ವಿಲಾಸ ಎಂಬ ಸಲಾಕೆ ಗೊಂಬೆಗಳ ನಾಟಕ ಪ್ರದರ್ಶನವನ್ನು ನಡೆಸಲಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಆಗಮಿಸಿ ಸಲಾಕೆ ಗೊಂಬೆಗಳ ಪ್ರದರ್ಶನವನ್ನು ವೀಕ್ಷಣೆ ಮಾಡಿದರು. ಜಾಂಬುವಂತರೆ ತಾವು ನನ್ನ ಮೇಲೆ ಇಟ್ಟಿರುವ ನಂಬಿಕೆಗೆ ಕೃತಜ್ಞನಾಗಿದ್ದಾನೆ. ಆದರೆ ನನ್ನ ಸಾಮರ್ಥ್ಯದ ಬಗ್ಗೆ ಒಂದು ಮಾತನ್ನು ವಿನಂತಿಸುತ್ತೇನೆ. ನಾನು ಒಂದೇ ನೆಗೆತಕ್ಕೆ ಲಂಕೆಗೆ ಹಾರಬಲ್ಲೆ, ಆದರೆ ಅಲ್ಲಿಂದ ಪುನಃ ಹಾರಿ ಬರೋ ಶಕ್ತಿ ನನ್ನಲ್ಲಿಲ್ಲ. ಇದಕ್ಕೆ ಸರ್ವವಿಧದಿಂದಲೂ ಆಂಜನೇಯನೇ ಸಮರ್ಥ. ರಾವಣನ ಬಲಾಬಲಗಳನ್ನು ತಿಳಿದು ಕ್ಷೇಮವಾಗಿ ಹಿಂದಿರುಗುವ ನಿನಗೆ ಮಂಗಳವಾಗಲಿ. ಜಾಂಬುವಂತರೆ ತಮ್ಮ ಅಪ್ಪಣೆಯನ್ನು ಶಿರಸಾವಹಿಸಿ ಕಾರ್ಯಪ್ರವೃತ್ತನಾಗುತ್ತೇನೆ. ತಾವು ನನ್ನಲ್ಲಿಟ್ಟಿರುವ ನಂಬಿಕೆಯನ್ನು ಸಾರ್ಥಕಪಡಿಸಿಕೊಳ್ಳುತ್ತೇನೆ.
ಎಷ್ಟೊಂದು ಕೃಪೆ! ಅನೇಕ ಯೋಜನೆ ವಿಸ್ತೀರ್ಣವುಳ್ಳ ಈ ಮಹಾಸಾಗರದ ಮೇಲೆ ವಾಯುವೇಗದಿಂದ ಬರಲು ನನಗೆ ಶಕ್ತಿಯನ್ನು ಕೊಟ್ಟ ಆ ನನ್ನ ಸ್ವಾಮಿಯನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಸೀತಾಮಾತೆಗೆ ಗುರುತಿಗಾಗಿ ತನ್ನ ಮುದ್ರಿಕೆಯನ್ನು ನನ್ನ ಹಸ್ತದಲ್ಲಿ ಕೊಟ್ಟು ಆಲಂಗಿಸಿದಾಗಲೇ ತನ್ನ ಅಪಾರ ಶಕ್ತಿಯನ್ನು ನನ್ನಲ್ಲಿ ಸೇರಿಸಿಟ್ಟಿರಬೇಕು. ಆತನ ಕರುಣೆಯಿಂದಲೇ ಸಮುದ್ರದ ಮಧ್ಯದಲ್ಲಿ ಬಂದ ಅನೇಕ ವಿಘ್ನಗಳನ್ನು ದಾಟಿ ಈ ಲಂಕಾನಗರವನ್ನು ಸೇರಲು ಸಾಧ್ಯವಾಯಿತು. ರಾಮಚಂದ್ರನ ಮಹಿಮೆ ಅದ್ಭುತವಾದುದು. ಇನ್ನು ನನ್ನ ಮುಂದಿರುವ ಕಾರ್ಯ ಈ ಲಂಕೆಯನ್ನು ಪ್ರವೇಶಿಸುವುದು. ಹತ್ತಿರದಲ್ಲಿಯೇ ಲಂಕಾನಗರದ ಕೋಟೆಯ ದ್ವಾರ ಕಾಣಿಸುತ್ತಾ ಇದೆ. ಸೂಕ್ಷ್ಮ ರೂಪದಲ್ಲಿ ಅಲ್ಲಿ ಕಾವಲಿರುವರು ಯಾರೆಂದು ಗಮನಿಸುತ್ತೇನೆ. ಇವಳನ್ನು ಎಚ್ಚರಿಸಿ ಪಟ್ಟಣವನ್ನು ಪ್ರವೇಶ ಮಾಡುವೆನು. ರಾಮದೂತನಾದ ನಾನು ಕಳ್ಳನಂತೆ ಪಟ್ಟಣ ಪ್ರವೇಶ ಮಾಡಬಾರದು. ಪಟ್ಟಣದಲ್ಲಿ ಮುಖ್ಯ ಕಾರ್ಯ ಹೊಂದಿದೆ. ಆದ್ದರಿಂದ ದಯವಿಟ್ಟು ನನ್ನನ್ನು ಒಳಗೆ ಬಿಟ್ಟು ಪುಣ್ಯ ಕಟ್ಟಿಕೋ. ನಾನು ಯಾರನ್ನು ಒಳಗೆ ಬಿಡುವುದಿಲ್ಲ. ನೀನು ಒಳಗೆ ಹೋಗಬೇಕಾದರೆ ನನ್ನನ್ನು ಜಯಿಸಿಯೇ ಹೋಗಬೇಕು. ಅದಕ್ಕೆ ಸಿದ್ಧನಾದರೆ ಯುದ್ಧಕ್ಕೆ. ರಾಮಚಂದ್ರ, ಮೊದಲೇ ಸ್ತ್ರೀ ಹತ್ಯೆಯೇ ಏಕಾಗಬಾರದು. ನನ್ನ ರಾಮಚಂದ್ರ ಪ್ರಭು ಬಾಲ್ಯದಲ್ಲಿಯೇ ವಿಶ್ವಾಮಿತ್ರ ಮಹರ್ಷಿಗಳ ಯಜ್ಞ ಸಂರಕ್ಷಣೆಗೆಂದು ಹೋಗಿದ್ದ ಕಾಲದಲ್ಲಿ ತಾಟಕಿಯನ್ನು ಸಂಹರಿಸಲಿಲ್ಲವೇ? ಅಮ್ಮ, ದೊಡ್ಡ ಯುದ್ಧವೇಕೆ? ನಾವೊಂದು ಪಂಥವನ್ನು ಕಟ್ಟಿ ಯುದ್ಧ ಮಾಡೋಣ. ಯಾರು 3 ಹೊಡೆತಗಳಲ್ಲಿ ಸೋಲುವರೋ ನೋಡೋಣ. ಸರಿ ಸರಿ, ಮೊದಲು ನೀನು ಕುಳಿತುಕೋ ಮಂಗ. ನಾನು ಆಯ್ತು ತಾಯಿ. ಏ ಮಂಗ, ಮೊದಲೇಟು ಬಿಚ್ಚುತ್ತಾಗ. ಏ ಮಂಗ, ಎರಡನೇ ಏಟು ಬಿಚ್ಚುತ್ತ. ಏ ಮಂಗ, ಕೊನೆ ಏಟು ಬಿಚ್ಚುತ್ತಾಗ. ಮಂಗನ್ ಕತೆ ಮುಗೀತು. ಈ ಮಂಗ ಇಲ್ಲ ಅನ್ಸಬೇಕಾಗಿತ್ತ? ಇದೆಲ್ಲ ಯಾಕೆ? ನಾನಿನ್ನು ಓದ್ತೀನಪ್ಪ. ಜಯ ರಘುವೀರ ಸಮರ್ಥ. ಅಯ್ಯೋ ಮಂಗ, ನಿನ್ ಕಷ್ಟರ ಕೊಡ್ತೀನಲ್ಲೋ, ಹೆಂಗಾಗುತ್ತೆ? ಸರಿ ಸರಿ, ಈಗ ನೀನು ಕುಳಿತುಕೋ ತಾಯಿ, ನಾನು ಗುದ್ದುವೆನು. ಏ ಮಂಗ, ನೀನ್ ಗೊತ್ತೇನೋ? ಗುದ್ದು ನೋಡೋಣ. ಆಯ್ತು, ಕೂತ್ಕೋ ತಾಯಿ. ಮೊದಲೇಟು ಕೊಡ್ತಾ ಇದ್ದೀನಿ. ಜಯ ರಘುವೀರ ಸಮರ್ಥ.
ಮಾತು ಕೊಟ್ಟಿದ್ದನು. ಏನೆಂದರೆ, ಒಂದು ಕಪಿಯಿಂದ ಯಾವಾಗ ನನಗೆ ಸೋಲುಂಟಾಗುತ್ತದೆಯೋ ಅಂದೇ ನನಗೆ ಶಾಪ ವಿಮೋಚನೆ ಎಂದು. ಈ ದಿನ ಬ್ರಹ್ಮದೇವನ ಮಾತು ನಿಜವಾಯಿತು. ನಿನಗೆ ಶುಭವಾಗಲಿ. ಇದು ಸಹ ಶ್ರೀರಾಮಚಂದ್ರನ ಕರುಣೆಯೇ ಇರಬೇಕು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.